ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಮಧ್ಯಾಹ್ನ ಆಗಿದೆ. ಇವಾಗ ರೆಡಿ ಆಗಿಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಇದೆ, ನಮ್ಮ ಚಿನ್ನಿಗೆ ಒಂದು ಸ್ವಲ್ಪ ಕೊಡ್ಸೋದಿದೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೇಗಿರುತ್ತೆ ಇವತ್ತಿನ ದಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬನ್ನಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹೇಳಿ. ಹಾಯ್. ಹೋಗೋಣ. ಇನ್ನು 3 days to go. ಅವಳು ಹೇಳ್ತಾ ಇದ್ಲಲ್ಲ, ಆ ಥರ ನಾನು ಹೇಳ್ತಾ ಇದ್ದೀನಿ. 3 days to go. ಅಲ್ಲಿದ್ದಾಗ ಅವಳು ಹೇಳ್ತಾ ಇದ್ಲು ಫೋನ್ ಮಾಡಿದಾಗ, ಮಮ್ಮಿ 4 days to go, 5 days to go, 2 days to go ಅಂತ. ಇವಾಗ ನಾನು ಹೇಳ್ತಾ ಇದ್ದೀನಿ, ಇಲ್ಲಿಂದ 3 days to go. ಇರಬಾರ್ದು ಅಂತ ಅಲ್ಲ, ರಿಮೈಂಡ್ ಮಾಡ್ತಾ ಇದ್ದೀನಿ. ಬೇಡ. ಓಕೆ, ಬನ್ನಿ ಹೋಗೋಣ ಶಾಪಿಂಗ್ಗೆ. ನಾವಿಬ್ಬರು ಹೆಂಗೆ ಶಾಪ್ ಮಾಡ್ತೀವಿ ನೋಡೋಣ, ಏನೇನು ಶಾಪ್ ಮಾಡ್ತೀವಿ ಅಂತ. ಏನಂತ ಏನೂ ಇಲ್ಲ, ಅವಳಿಗೆ ಮಾತ್ರ ಏನೋ ಸ್ವಲ್ಪ ಕೊಡಿಸ್ಬೇಕಷ್ಟೆ. ನಾನು ಏನು ತೊಗೊಳ್ಳಲ್ಲ. ಓಕೆ, ಬನ್ನಿ ಹೋಗೋಣ. ಇವಾಗ ಕೃಷ್ಣನ್ ಕರ್ಕೊಂಡು ಬಂದ್ವಿ ಸ್ಕೂಲಿಂದ. ಹಾಗೆ ಬರ್ತಾ ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ ನಾವು. ನಾನು ನಮ್ಮ ಕೃಷ್ಣ, ಸೈಲೆಂಟ್ ಆಗಿರು ಸ್ವಲ್ಪ. ನಾನು ನಮ್ಮ ಕೃಷ್ಣ, ನಮ್ಮ ಚಿನ್ನಿ 3 ಜನನು ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡೋಣ ಹೇಗಿರುತ್ತೆ ಅಂತೇಳಿ. ಸರಿ ಹೋಗೋಣ. ಬಿಟ್ಟು ಸರಿ, ಓಕೆ ಹೋಗೋಣ ಬನ್ನಿ. ಬೆಳ್ಳಿ ಕತ್ತೆ ಸಿಗ್ದಾಗ ನಂಗೆ ಆಗಿಲ್ಲ ಅದು. ತೆಂಗಿನಕಾಯಿ ಟ್ರೈ ಮಾಡ್ದ? ಇಲ್ಲ, ಅದು ಚೇಂಜ್ ತೋರಿಸಿ. ಯಾವ್ದು ಮೂವಿ? ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ ಕೃಷ್ಣ. ಹಾ, ಎಕ್ಸ್ಪ್ರೆಷನ್ ಇಲ್ವಲ್ಲ, ನಿನಗೇನು ಅನ್ನಿಸ್ತಿಲ್ವಾ? ಹಾ, ಮಧ್ಯಾಹ್ನ ಮನೆಯಲ್ಲಿ ಏನೂ ಅಡುಗೆ ಮಾಡಿರಲಿಲ್ಲ, ಹೊರಗಡೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾನು ನಮ್ಮ ಚೆನ್ನಿನೂ ಆಚೆ ಹೋಗಿದ್ವಲ್ಲ, ಹಾಗೆಯೇ ಮೂವಿ ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೆ ನಾನು ಮುಂಚೆನೇ. ಹಾಗಾಗಿ ಏನು ಮಾಡಿದ್ವಿ, ಇಲ್ಲೇ ಒಂದು ದೋಸೆನ ತೊಗೊಂಡ್ವಿ. ಊಟ ಬೇಡ, ದೋಸೆ ತೊಗೊಳ್ಳೋಣ ಅಂತ ಅನ್ನಿಸ್ತು. ಸರಿ ಆಯಿತು ಅಂತ ದೋಸೆ ತೊಗೊಂಡು ತಿನ್ಕೊಂಡು ಮೂವಿಗೆ ಹೋದ್ವಿ ನಾವು. ಏನು ಕೃಷ್ಣ, ಫಸ್ಟ್ ಟೈಮ್ ಹೆಂಗಿದೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆಯಾ? ಗಂಟಲು ಅಂತ ಏನಕ್ಕೆ ಏನಕ್ಕೆ ಕೆಳಗಡೆ ಸೀಟ್ ಯಾವುದೂ ಇರಲೇ ಇಲ್ಲ, ಎಲ್ಲ ಬುಕ್ ಆಗ್ಬಿಟ್ಟು. ಇಲ್ಲಿಂದ ಇಷ್ಟು ಮಾತ್ರ ಇತ್ತು. ಅಲ್ಲೇನಕ್ಕೆ ಬ್ಯಾಕ್ ಸೈಡ್ ಇರಬೇಕು, ಚೆನ್ನಾಗಿರುತ್ತೆ. ಲಾಸ್ಟ್ ಅಲ್ಲಿ ಇದ್ರೆ ಚೆನ್ನಾಗಿ ಕಾಣುತ್ತೆ ತಾನೆ. ತಿನ್ನೋಕ್ಕೆ ಬಂದಿರೋರ ಥರ ಆಡ್ತಾ ಇದ್ದಾರೆ ಇಬ್ರು.
ತಿನ್ನಕ್ಕೆ ಬಂದಿದ್ದೀರಾ ಮೂವಿ ನೋಡಕ್ಕೆ ಬಂದಿರಾ? ಮನೇಲೇ ಸ್ನ್ಯಾಕ್ಸ್ ಕೊಡಿಸ್ತಾ ಇದ್ನಪ್ಪ. ಮೂವಿ ನೋಡೋದ್ರ ಬದಲು ಬರೀ ಅವಾಗಲಿಂದ ಯಾವಾಗ ತಿನ್ನಕ್ಕೆ ಹೋಗೋದು, ಯಾವಾಗ ಪಾಪ್ಕಾರ್ನ್ ತಿನ್ನೋದು ಅಂತ ಕೇಳಿಲ್ಲ. ನೀವೇ ಯಾವಾಗ ಪಾಪ್ಕಾರ್ನ್ ತಿನ್ನೋದು? ಮೂವಿ ಅಂದರೆ ಪಾಪ್ಕಾರ್ನಾ? ಮೂವಿ ನೋಡಿಕೊಂಡು ಮಳೆನಲ್ಲಿ ನೆನ್ಕೊಂಡು ಬಂದ್ವಿ. ಚೆನ್ನಾಗಿ ನಿಂತ್ಬಿಟ್ಟ ನಮ್ಮ ಕೃಷ್ಣ ಅಂತೂ. ಹೆಂಗಿತ್ತಪ್ಪ ಕಾಂತಾರ ಮೂವಿ? ಫಿಲಮ್ ಥಿಯೇಟ್ರಿಗೆ ಇಲ್ಲಿವರೆಗೂ ಕರ್ಕೊಂಡೋಗಿರ್ಲಿಲ್ಲ ಅವನಿಗೆ ಯಾವತ್ತೂ. ಇದೇ ಫಸ್ಟ್ ಟೈಮ್ ಥಿಯೇಟ್ರಿಗೆ ಬಂದಿದ್ದು. 10 ವರ್ಷದಿಂದ ಕರ್ಕೊಂಡು. ಹೇಗಿತ್ತು ಹೇಳಿ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಕುತ್ಕೋ, ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ನೀನು. ಹೆಂಗ್ ಅನ್ಕೊಂಡಿದ್ನು ಹಂಗಿರ್ಲಿಲ್ಲ. ಕುತ್ಕೋ. ನಾನು ಹೆಂಗ್ ಅನ್ಕೊಂಡಿದ್ರು ಹಂಗಿರ್ಲಿಲ್ಲ. ಹಂಗಿರ್ಲಿಲ್ವಾ? ಮತ್ತೆ ಹೆಂಗಿತ್ತು? ನಾನು ಫಸ್ಟಲ್ಲಿ ಕುತ್ಕೊಬೇಕು ಅಂತ. ಫಸ್ಟ್ ರೋದಲ್ಲಿ ಕುತ್ಕೋಬೇಕಿತ್ತಾ? ಫಸ್ಟ್ ರೋಲ್ ಫಸ್ಟ್ ಮುಂದ್ಗಡೆ. ಫುಲ್ ಮುಂದ್ಗಡೆ ಆದ್ರೆ ಗಾಂಧಿ ಕ್ಲಾಸ್ ಕಣೋ. ಅಲ್ಲೇ ಕುತ್ಕೊಂಡು ನೋಡ್ಬೇಕಾ? ಗಾಂಧಿ ಕ್ಲಾಸಲ್ಲಿ ನೋಡ್ಬೇಕಂತೇವನು. ಇವ್ನು ಪಾಪ್ಕಾರ್ನ್ ತಿನ್ನಕ್ಕೆ ಬಂದಿದ್ದೇನೋ ಅನ್ನೋ ಥರ. ಫಿಲಮ್ ಶುರು ಆದಾಗಿಂದ ಪಾಪ್ಕಾರ್ನ್. ನಾನು ಅದಕ್ಕೆ ಮೂವಿ ಯಾಕೋ ಬೇಕು ನಿನಗೆ, ಪಾಪ್ಕಾರ್ನ್ ತಿನ್ನೋದಿರೋ ಮನೇಲೇ ಪಾಪ್ಕಾರ್ನ್ ಮಾಡ್ಕೊಡ್ತಾ ಇದ್ದಲ್ಲ. ಆಕ್ಟಿವ್ ಪಾಪ್ಕಾರ್ನ್ ತಗೋ ಮನೇಲೇ ಮಾಡ್ಬೋದಾಗಿತ್ತು. ಅದ್ರ ಬದಲು ಕಾಂತಾರ ಮೂವಿಗೆ ಬರ್ಬೇಕಾಗಿತ್ತ ನೀನು ಪಾಪ್ಕಾರ್ನ್ ತಿನ್ನಕ್ಕೆ. ಮೂವಿ ಹೆಂಗಿತ್ತು ಹೇಳಿ? ಇಷ್ಟ ಆಯ್ತಾ ನಿಂಗೆ ಮೂವಿ? ಕುತ್ಕೋ. ಗೊತ್ತಿಲ್ಲ ಮೂವಿ ಏನಾರು ಅರ್ಥ ಆಯ್ತಾ ನಿಂಗೆ? ಏನಾರು ಗೊತ್ತಾಯ್ತಾ ಮೂವಿ ಬಗ್ಗೆ? ಇಲ್ಲ, ನಂಗೆ ಮಾರಲ್ಲೇ ಗೊತ್ತಿಲ್ಲ. ಹಾ, ಗೊತ್ತಾಗ್ಲಿಲ್ವಾ ನಿಂಗೆ? ಏನು ಗೊತ್ತಾಗ್ಲಿಲ್ವಾ? ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತಾ? 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 ವಿಜುವಲ್ಸ್ ಇಲ್ಲ? ಗಣ ಅಂದ್ರೆ ಏನು? ಹಾ, ದೇವ್ರು ಕಣ. ಗಣ ಅಂದ್ರೆ ದೇವ್ರು ಬಿಡು. ಇವಾಗ ಆಯ್ತು, ಎದ್ದೋ ನೀನು ಮಲ್ಕೊಂಡು ಮಾತಾಡೋದಿದ್ರೆ ಬೇಡ, ಇಲ್ಲಿ ಎದ್ದೋ. ಓಕೆ, ಚೆನ್ನಾಗಿತ್ತು ಮೂವಿ ಮಾತ್ರ. ನನಗಂತೂ ಹಂಗೆ ಹೆಂಗೆ ಕೂತೀವೋ ಒಂಥರ ಒಂದೊಂದ್ಸರಿ ಅಂತೂ ಸ್ಟನ್ನಾಗಿ ಕುತ್ಕೊಂಡ್ಬಿಟ್ಟಿದ್ದೆ ನಾನು. ಕ್ಲೈಮ್ಯಾಕ್ಸ್ ಅಂತೂ ಸೂಪರಾಗಿದೆ ಮಾತ್ರ. ಸೀನ್, ಈಗ ಒಂದು ಸೀನ್ ಆಗಿರ್ಬೋದು, ಆ ಡ್ರೆಸ್ ಆಗಿರ್ಬೋದು, ಮತ್ತು ಆ್ಯಕ್ಟಿಂಗು, ರಿಷಬ್ ಸರ್ ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿದೆ ಮಾತ್ರ. ನಿಜವಾಗ್ಲೂ ಏನು ಮಾಡಿದ್ದಾರೆ ಗುರು, ಯಪ್ಪ ಅಷ್ಟು ಚೆನ್ನಾಗಿದೆ. ನನಗಂತೂ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಮಾತ್ರ. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ರುಕ್ಮಿಣಿ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿದೆ. ಅದು ಒಂಥರ ಅವರು ಏನು ಅನ್ನೋದು ನಿಮ್ಗೆ ಅಲ್ಲಿ ಹೋದರೆ ಗೊತ್ತಾಗುತ್ತೆ. ಆ ಮೂವಿ ಏನು ಅಂತೇಳಿ ಅರ್ಥ ಆಗಬೇಕು ಅಂತ ಅಂದರೆ, ನಾನು ಸುಮ್ಮನೆ ಇಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಅದು ಅಲ್ಲಿ ಹೋದ್ರೇ ಚೆಂದ. ಮೂವಿ ಥಿಯೇಟ್ರಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ. ನಂದೇನು ಜಾಸ್ತಿ ವಿಜುವಲ್ಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ವೀಡಿಯೋದಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ. ಚಿಕ್ಕದಾಗಿ ಒಂದೇ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಆದರೆ ಮೂವಿ ಮಾತ್ರ ಸಖತ್ತಾಗಿದೆ. ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ನೋಡಿದ್ರೆ ಅದು ಒಂಥರ ಎಕ್ಸ್ಪೀರಿಯನ್ಸು. ದೇವರು ಬಂದಿದೆ ಅನ್ನೋ ಥರ ಒಂದು ಫೀಲು. ಒಂದು 2-3 ಸೀನಲ್ಲಂತೂ ನಾನಂತೂ ಕೈ ಮುಕ್ಕೊಂಬಿಟ್ಟೆ. ಒಂದೊಂದು ಸೀನು ಒಂದೊಂದು ನೋಡ್ತಾ ಇದ್ದಂಗೆ, ಅಪ್ಪ ನಿಜ ದೇವ್ರು ಬಂದ್ಬಿಡ್ತು ಅಂತೇಳಿ ಆ ಥರ ಒಂದು ಫೀಲ್ ಬರುತ್ತೆ. ನಿಜವಾಗ್ಲೂ ಸಖತ್ ಚೆನ್ನಾಗಿತ್ತು ನಮಗಂತೂ. ನಿಮಗೆಲ್ಲ ಯಾರ್ಯಾರು ನೋಡಿದ್ರಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಫಸ್ಟ್ ಶೋ ಹೋಗಬೇಕು ಅಂತ, ಅಂದರೆ ನಿನ್ನೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನಿನ್ನೆ ಹಬ್ಬ ಇತ್ತಲ್ಲ, ವಿಜಯದಶಮಿ, ಅದರಲ್ಲೂ ಬ್ಯುಸಿ ಆದ್ವಿ. ಅನಿಲ್ ಕೂಡ ಬರ್ತೀನಿ ಅಂತ ಇದ್ರು. ಹಂಗಾಗಿ ವೀಕೆಂಡಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ಅಂತ ಹೇಳಿ ನಾನು ಇವಾಗಲೇ ಕರ್ಕೊಂಡು ಹೋಗ್ಬಿಟ್ಟು ಬಂದೆ. ಮತ್ತು ನಾವು ಮನೆ ದೇವ್ರಿಗೆ ಬೇರೆ ಹೋಗ್ಬೇಕು ಅಂತಿದ್ದೀವಿ. ನಾಳೆ ನಮ್ಮ ಚಿನ್ನಿಗೆ ರಜಾ ಇದೆಯಲ್ಲ, ಕರ್ಕೊಂಡು ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಇದ್ದೀವಿ. ಹಂಗಾಗಿ ಬಂದ್ವಿ. ಬಿಡಿ, ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು, ಸೈಕಾಗಿತ್ತು ಅಂದೆ ನೋಡಿ. ಸಕ್ಕತ್ತಾಗಿತ್ತಲ್ವ? ಒಂಥರ ನನಗಂತೂ 1-2-3 ಸೀನಲ್ಲಿ ದೇವ್ರು ನಿಜ ಬಂದ್ಬಿಡ್ತು ಅಂತ ಅನ್ಸ್ಬಿಡ್ತು ಅಲ್ವಾ? ಇಲ್ಲೇ ಬಂದ್ಬಿಡ್ತು ಅಪ್ಪ ಅಂತ ಕೈ ಮುಕ್ಕೊಂಬಿಟ್ಟಿದ್ದೀನಿ. ಆ ಥರ ಒಂದು ಫೀಲ್ ಇತ್ತು. ನಿಜವಾಗ್ಲೂ ಸಖತ್ ಇಷ್ಟ ಆಯ್ತು ನನಗಂತೂ. ನಂಗೆ ಈ ಥರ ಡಿವೋಷ್ನಲ್ ಮೂವೀಸ್ ಎಲ್ಲ ಸಖತ್ ಇಷ್ಟ ಆಗುತ್ತೆ. ಹಿಸ್ಟಾರಿಕಲ್ ಮೂವೀಸು ಇವೆಲ್ಲ ಸಖತ್ ಇಷ್ಟ ಆಗುತ್ತೆ ನನಗೆ. ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಇವಾಗ ಊಟಕ್ಕೆ ಏನು ಮಾಡೋಣ ಅಂತಿದ್ದೀನಿ ಅಂತ ಅಂದರೆ, ಎಗ್ ರೈಸ್ ಮಾಡೋಣ ಅಂತ ಇದ್ದೀನಿ. ಎಗ್ ರೈಸ್. ಓಕೆ, ಎಗ್ ರೈಸ್ ಮಾಡ್ತೀನಿ ಇವಾಗ. ಎಗ್ ಬಿರಿಯಾನಿ ಮಾಡಲಾ, ಎಗ್ ರೈಸ್ ಮಾಡಲಾ? ಎಗ್ ಬಿರಿಯಾನಿ. ಓಕೆ, ಎಗ್ ಬಿರಿಯಾನಿ ಮಾಡ್ತೀನಿ. ಓಕೆ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ. ಆದರೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಅದನ್ನು ಕೂಡ ನೋಡ್ತೀನಿ, ತೋರಿಸ್ತೀನಿ. ಇಲ್ಲ ಅಂತ ಅಂದರೆ ಇವತ್ತಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಇವಾಗ ನಾನಿಲ್ಲಿ ಎಗ್ ಬಿರಿಯಾನಿ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಮಾಮೂಲಿ ಮಸಾಲೆ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ,
ಏಲಕ್ಕಿ, ಒಂದು ಸ್ವಲ್ಪ ಕಲ್ಲು ಹೂವು, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿ, ಹಾಗೆ ಟೊಮ್ಯಾಟೊ ಒಂದು, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಒಂಚೂರು ಈರುಳ್ಳಿ ಮತ್ತು ಟೊಮ್ಯಾಟೊನ ಒಂಚೂರು ಚೆನ್ನಾಗಿ ಮ್ಯಾಶಿಯಾಗಿ ಬೇಯಿಸ್ಕೊಳ್ಳಿ ಅಂತ ಹೇಳಿ ಅಷ್ಟೇ. ಇವಾಗ ಈರುಳ್ಳಿ ಟೊಮೆಟೊ ಒಂದು ಸ್ವಲ್ಪ ಇದಾಗಿದೆ, ಮ್ಯಾಶ್ ಆಗಿದೆ. ಅದಕ್ಕೆ ಇವಾಗ ನಾನಿಲ್ಲಿ ಮೊಟ್ಟೆ ಹಾಕ್ಕೊಳ್ತೀನಿ. ಇವಾಗ ನಾನಿಲ್ಲಿ ಒಂದೆರಡು ಮೊಟ್ಟೆನ ಹಾಗೆ ಒಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ, ಅದು ರೈಸ್ ಜೊತೆ ಎಲ್ಲ ಮಿಕ್ಸ್ ಆದಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಎರಡೆರಡು ಮೊಟ್ಟೆನ ಹಾಗೆ ಒಡೆದು ಹಾಕ್ತಾಯಿದ್ದೀನಿ. ಇನ್ನೂ ಒಂದು 5-6 ಮೊಟ್ಟೆನ ಬೇಯಿಸಿಟ್ಕೊಂಡು ಹಾಕಿದ್ದೀನಿ. ಈ ಥರ ಮಾಡಿದರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಇವಾಗ ಒಡೆದಿರೋ ಮೊಟ್ಟೆ ಮತ್ತು ಬೇಯಿಸಿರೋ ಮೊಟ್ಟೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಒಗ್ಗರಣೆಯಲ್ಲಿ. ಇವಾಗ ತೊಳೆದಿರುವಂಥ ಅಕ್ಕಿನ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೋಸ್ಕರ ಮಸಾಲೆ ರುಬ್ಬಿಟ್ಕೊಂಡಿದ್ದೆ. ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಅಕ್ಕಿ ಹಿಡಿಸೋ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಇದಾದ ನಂತರ ಒಂದು ಸ್ವಲ್ಪ ಕಸೂರಿ ಮೇಥಿ, ಮೇಲೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕೋಬೋದು. ನಾನೇನು ಹಾಕ್ತಾಯಿಲ್ಲ ಇವಾಗ. ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ಓಡಿಸ್ಕೊಂಡು ಲೋ ಬಂದಮೇಲೆ ಹಾಕೋಣ. ಸಖತ್ತಾಗಿರುವಂಥ ಎಗ್ ಬಿರಿಯಾನಿ ರೆಡಿ ಆಯಿತು. ಇವಾಗ ನಾವಂತೂ ತಿಂತಾ ಇದ್ದೀವಿ. ಮಳೆಗೆ ಸಖತ್ತಾಗಿದೆ, ಮಳೆ ಬರ್ತಾ ಇತ್ತಾ ಚಳಿಗೂ ಅದಕ್ಕೂ ಎಗ್ ಬಿರಿಯಾನಿ ಮಾಡಿದ್ದು ಚೆನ್ನಾಗಿತ್ತು. ಮಕ್ಳಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಹಾಗೆ ಬಿಗ್ ಬಾಸ್ ಟೈಮ್ ಕೂಡ ಆಯಿತು. ಬಿಗ್ ಬಾಸ್ ಅಂದರೆ ಇಷ್ಟ ನಮಗೆ ನೋಡೋದಕ್ಕೆ, ಆದರೆ ಈ ಸರಿ ಏನೋ ಅಷ್ಟು ಇಂಟ್ರೆಸ್ಟೇ ಬರ್ತಾಯಿಲ್ಲ, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾನೆ ಇಲ್ಲ. ಕಂಪ್ಲೀಟಾಗಿ ನೋಡಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ನೋಡೋಣ ಹೆಂಗಿದೆ ಅಂತ ನೋಡೋದು, ಆಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆದಂಗೆ ಆಗುತ್ತೆ, ಆಫ್ ಮಾಡಿಬಿಟ್ಟು ಮಲ್ಕೊಳೋದು, ಈ ಥರ ಆಗ್ತಾಯಿದೆ. ಇವತ್ತು ಅಷ್ಟೇ ಸ್ಟಾರ್ಟ್ ಮಾಡಿದಾಗ ನಾಮಿನೇಷನಿಂದನೇ ಸ್ಟಾರ್ಟ್ ಮಾಡಿದ್ರು. ಏನಂತ ಇಂಟ್ರೆಸ್ಟಿಂಗ್ ಅಂತ ಏನೂ ಅನ್ನಿಸ್ಲಿಲ್ಲ. ಓಕೆ, ಗಿಲ್ಲಿ ನಟ ಇದ್ದಾರಲ್ಲ ಅವರೊಬ್ಬರು ಚೆನ್ನಾಗಿ ಮಾಡ್ತಾಯಿದ್ದಾರೆ, ಅವ್ರದ್ದೊಂದು ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಇನ್ಯಾರ್ದು ಏನಷ್ಟು ಇಷ್ಟ ಆಗ್ತಾಯಿಲ್ಲ. ಇನ್ಯಾರು ನಿಮ್ಗೆ ಯಾರು ಇಷ್ಟ ಆಗ್ತಾಯಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಒಟ್ಟಿಗೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನಾನೇನು ಬರ್ತೀನಿ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.